ಜನ ಹಿಂಗೆ ಇಡಿ ನಮ್ಮನ್ನ ಅವ್ರು ಇಲ್ಲಿ ಕರ್ಕೊಂಡ್ಬಂದು ನೀನು ಆಮೇಲೆ ಅದಾಮೇಲೆ ಈಗ ನೀವು ಬಂದಾಗ ಇವರು ಸರ್ ಒಂಚೂರು ಒಳಗೆ ಕೂರ್ರಿ ಇದು ಆನ್ ಆಗಿತ್ತಲ್ಲ ರೆಕಾರ್ಡ್ ನೋಡ ಇಲ್ಲ ಅಲ್ಲ ವಿಡಿಯೋ ಆನ್ ಮಾಡಿದಿರಲ್ಲ ನೋಡಿ ಫಸ್ಟ್ ನಿಮ್ಮ ಹೆಸರು ಕೇಳ್ತೀನಿ. ನಿಮ್ಮ ಆಗ್ತಾ ಇದೆ ಹಿಂಗೆ ಇಟ್ಕೊಳ್ರಿ ಹಿಂಗೆ ಇಟ್ಕೊಳ್ರಿ. ಅವ್ರು ಹೇಳ್ತಾರೆ. ಇವರು ಗದ್ಗ ಇವ್ರ ಹೆಸರು ಸಂತೋಷ್ ಅಂತೇಳಿ ಇದು ಸಾಗರ ಸಂತೋಲಿನ್ ಅಂತೇಳಿ ಗದ್ಗ ಕೃಪ ಅವರು ಅನಿವಾರ್ಯ ಕಾರಣದಿಂದ ಕಡೂರಲ್ಲಿ ಬಂದು ಕೆಲಸ ಮಾಡ್ತಾಯಿದ್ರಂತೆ. ಅವರಿಗೆ ಏನೋ ಸಣ್ಣ ಪುಟ್ಟ ತೊಂದರೆ ಆಗಿರೋದ್ರಿಂದ ಅವರು ದಿಕ್ಕು ತೋಚದಲ್ಲಿ ತರೀಕೆರೆ ರೈಲ್ವೆ ನಿಲ್ದಾಣಕ್ಕೆ ಬಂದು ಅಲ್ಲಿ ಆಶ್ರಯ ಪಡೆದಿದ್ರು ಒಂದು 15 ದಿವಸಗಟ್ಟಲೆ. ಅಲ್ಲಿನ ರಿಟೈರ್ಡು ಅಧಿಕಾರಿಗಳು ಅಲ್ಲಿ ವಾಕ್ ಮಾಡಬೇಕಾದ್ರೆ ಪರಮೇಶ್ವರಪ್ಪ ಅಂತೇಳಿ BCM ಇಲಾಖೆ ನಿವೃತ್ತ ಸೂಪ್ರಿಡೆಂಟ್ ಇವರು ನೋಡಿ ನಮಗೆ ವಿಚಾರ ತಿಳಿಸಿದ್ರು. ಆ ವಿಚಾರ ತಿಳಿಸಿದಾಗ ಇವ್ರ ಬಗ್ಗೆ ಹೋಗಿ ಇವ್ರದ್ದೆಲ್ಲ ವಿಚಾರಿಸಿದಾಗ ಇವರಿಗೆ ನಮ್ಮ ಮನೆ ಸ್ಥಿತಿಗಳು ನಮಗೆ ದುಸ್ತರವಾಗಿದೆ ಅಂತೇಳಿ ಇವ್ರು ನಮಗೆ ತಿಳಿಸಿದಾಗ ಈ ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು ಈ ಬೊಮ್ಮನಕಟ್ಟೆಯಲ್ಲಿ ನಮ್ಮ ಸ್ನೇಹಿತರಾದಂಥ ರಾಜನಾಯ್ಕರು ದೊಡ್ಡದೊಂದು ಅನಾಥ ಮತ್ತು ವೃದ್ಧರ ಯಾರೂ ಗತಿ ಇಲ್ಲದವ್ರದ ಕರ್ಕೊಂಡು ಬಂದು ಇಲ್ಲಿ ಸೇರಿಸ್ಕೊಂಡು 100 ಜನನ ಅನಾಥಾಶ್ರಮ ನಡೆಸ್ತಾ ಇದ್ದಾರೆ. ಅವರಿಗೆ ನಾನು ಕೂಡಲೇ ಫೋನ್ ಮಾಡಿದೆ, ಸರ್ ಈ ಥರ ಹಿಂಗಾಗಿದೆ ಅಂತೇಳಿ. ಅಯ್ಯೋ ಮಂಜುನಾಥ್ರವರೇ ನೀವು ಕರ್ಕೊಂಬರ್ರಿ, ನಾನು ಅದೇ ಕೆಲಸಕ್ಕಿರೋದು ಅಂತೇಳಿ ತುಂಬ ಹೃದಯದಿಂದ ಅವರು ಸ್ವಾಗತಿಸಿ ಇಲ್ಲಿಗೆ ಬರಮಾಡ್ಕೊಂಡ್ರು. ನಾವು ಬರಮಾಡ್ಕೊಂಡು ಬಂದಾಗ ನಮ್ಮ ಸಂಬಂಧಿಕರನ್ನೇನೋ ಕರ್ಕೊಳ್ತಾ ಇದ್ದೀವಿ ಅನ್ನೋ ಅಷ್ಟು ಪ್ರೀತಿಯಿಂದ ಅವರು ಕರ್ಕೊಂಡು ಇವ್ರು ಹೇಗೆ ಕ್ಷಮ ನೋಡಿ ಇವರಿಗೆ ಪ್ರತಿದಿನ ಊಟ ಉಪಹಾರ ಮಲ್ಗ ವ್ಯವಸ್ಥೆನೆಲ್ಲ ನಾನು ನೋಡ್ಕೊಳ್ಳೋ ಜವಾಬ್ದಾರಿ ಅಂತೇಳಿ ಅವ್ರು ಹೇಳೋರು. ಆದ್ದರಿಂದ ಅವ್ರ ಹತ್ರ ಇವ್ರನ್ನ ನಾವು ಬಿಡ್ತಾಯಿದ್ದೀವಿ. ಮತ್ತು ರಾಜನಾಯ್ಕರವರ ಇಲ್ಲಿ ಬಂದು ಅವ್ರು ಯಾವ ರೀತಿ ಈ ಜನಗಳು ಒಳಗೆ ಹೋದರೆ ಅದು 100 ಜನ ಒಳಗಿದ್ದಾರೆ, ಎಲ್ಲ ವಯೋವೃದ್ಧರು, ಅನಾಥರು, ದಿಕ್ಕಿಲ್ಲದೆ ಇರೋರು, ಕಣ್ಕಾಣದೇ ಇರೋರು, ಓಡಾಡೋಕ್ಕಾಗದೇ ಇರೋರು, ಇಂಥ ಜನಗಳನ್ನೆಲ್ಲ ಸಾಕ್ತಾ ಇದ್ದಾರಲ್ಲ. ದೇವರು ನಿಜಕ್ಕೂ ಅವರೇ ದೇವರು ಈ ರಾಜನಾಯ್ಕರ ರೂಪದಲ್ಲಿ ಬಂದು ಇಲ್ಲಿ ಒಂದು ಕೆಲಸ ಮಾಡ್ತಾಯಿದ್ದಾರೆ. ಅವರಿಗೆ ನಾನು ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಭಗವಂತ ಅವರಿಗೆ ಎಲ್ಲ ಸರ್ವ ಸಕಲ ಅವ್ರ ಇಷ್ಟಾರ್ಥಗಳನ್ನೂ ಕೂಡ ಅವರಿಗೆ ಲಭಿಸ್ಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ಯಾಕೆ ಅಂತಂದರೆ ಮನೆಗಳಲ್ಲಿ ನಾವು ಒಬ್ಬ ತಾಯಿ ತಂದೆ ನೋಡ್ಕೊಳ್ಳೋದೇ ಕಷ್ಟ, ಅಥವಾ ಯಾರೋ ಬಂದಂಥ ನೆಂಟರಿಷ್ಟು ನೋಡ್ಕೊಳ್ಳೋದೇ ಕಷ್ಟ. ಒಳಗೆ ಹೋಗಿ ನೋಡಿಬಿಟ್ರೆ ಕರುಣಾಜನಕ ಕಥೆಗಳು, 100 ಜನ ಕಣ್ಣು ಕಿವಿ ಕೇಳಿಸ್ದೇ ಇರೋ ಅಂಥವ್ರು ತುಂಬ ಇದ್ದಾರೆ. ನೋಡಿದ್ರೆ ಕರುಳು ಕಿತ್ತು ಬರುತ್ತೆ. ಇಂಥ ಮಹತ್ ಕಾರ್ಯನ ರಾಜನಾಯ್ಕರು ಮಾಡ್ತಿದ್ದಾರಲ್ಲ, ಅವರಿಗೆ ನಾನು ನಮ್ಮ ತರೀಕೆರೆ ತಾಲೂಕು ಚಿಕ್ಕಮಗಳೂರು ಜಿಲ್ಲೆಯ ಜನತೆಯ ಪರವಾಗಿ ಅವರಿಗೆ ನಾನು ಕೈ ಜೋಡಿಸಿ ನಮನವನ್ನು ಸಲ್ಲಿಸ್ತಾ ಇದ್ದೀನಿ. ರಾಜನಾಯ್ಕರವರೇ ಎಲ್ಲರಿಗೂ ನಮಸ್ತೆ. ಹೋಮಾಪನ್ ಜನಸ್ನೇಹಿ ನಿರಾಶ್ರಿತರ ಆಶ್ರಮ ರಾಜನಾಯ್ಕ ಕನ್ನಡಿಗ. ಪ್ರೀತಿಯ ವೀಕ್ಷಕರೇ, ಇದು ತೋರ್ವಿಕೆಗಲ್ಲ ಈ ವಿಡಿಯೋ ಮಾಡ್ತಿರೋದು, ಮತ್ತು ನಮ್ಮ ಅನಿಸಿಕೆನ ತಿಳಿಸ್ಕೊಳ್ಳೋಕ್ಕೋಸ್ಕರ ನಾನು ಮಾಡ್ತಿರೋದು. ನೋಡಿ, ಇವತ್ತು ಮುಂಜಾನೆ ವೇಳೆಯಲ್ಲಿ ನನಗೆ ಮಂಜುನಾಥ್ ಸರ್ ಅವರು ನನಗೆ ಫೋನ್ ಮಾಡಿದರು. ಇಲ್ಲಿ 2 ವೃದ್ಧರಿದ್ದಾರೆ, ಅವರು ವಯಸ್ಸಾದವರು, ಮತ್ತು ಅವ್ರಿಗೆ ಯಾರೂ ದಿಕ್ಕಿಲ್ಲ, ರೈಲ್ವೆ ಸ್ಟೇಷನ್ ಬಳಿಯಲ್ಲಿದ್ದಾರೆ. ನನಗೆ ಯಾರೋ ಒಬ್ಬರು ತಿಳಿಸಿದಾಗ ನಾನು ಅವರ ಆರೈಕೆ ಮಾಡಿ ನಾನು ನಿಮ್ಮ ಬಳಿಯಲ್ಲಿ ಕರ್ಕೊಂಬರ್ಬೇಕಂತ ಹೇಳ್ತಾ ಇದ್ದೀನಿ. ಮತ್ತು ಹೇಗೆ ಸರ್ ಅಂತ ನನ್ನ ಹತ್ರ ಒಂದು ರಿಕ್ವೆಸ್ಟ್ ಮಾಡಿದರು. ಆದರೆ ನಾನು ಒಂದು ಮಾತು ಹೇಳಿದೆ ಅವರಿಗೆ, ಸರ್ ಆ ಅನಾಥರಿಗೋಸ್ಕರ ನಾನಿದ್ದೀನಿ, ನೀವು ಕರ್ಕೊಂಬನ್ನಿ ಅಂತ ಹೇಳಿದ್ಕೆ ಇವತ್ತು 2 ಜೀವಿಗಳನ್ನು ಅವರು ರಕ್ಷಣೆ ಮಾಡಿರೋದಕ್ಕೆ ನಾನು ಅವರಿಗೆ ತುಂಬ ನನ್ನ ಆತ್ಮೀಯಪೂರ್ವಕವಾದ ಧನ್ಯವಾದವನ್ನು ಕೂಡ ಸಲ್ಲಿಸ್ತೀನಿ. ಪ್ರೀತಿಯ ವೀಕ್ಷಕರೇ, ಇದೇ ರೀತಿಯಲ್ಲಿ ನಿಮಗೆ ಯಾರಾದರೂ ರೋಡಲ್ಲಿ ಅಲ್ಲಿ ಕಂಡ್ರೆ ದಯವಿಟ್ಟು ಈ ನಮ್ಮ ನಿರಾಶ್ರಿತರ ಆಶ್ರಮ ಅಂತರ್ಗೋಸ್ಕರವಾಗಿದೆ. ನೋಡಿ, ಆಶ್ರಮ ಅಂತ ಹೇಳಿದ್ರೆ ಅದು ಸುಮ್ಮನೆ ಆಶ್ರಮ ಅಲ್ಲ, ಅವರ ಆಯಸ್ ಇರೋವರೆಗೂ ಇಲ್ಲಿ ಅವರು ಆಶ್ರಯ ಪಡಿಬೋದು. ಆ ರೀತಿಯ ಆಶ್ರಮ ಇದು. ನಾವು ಅನ್ಕೊತೀವಿ ಆಶ್ರಮ ಅಂತೇಳಿ. ನೋಡಿ, ಇವತ್ತು ಎಷ್ಟೋ ಜನ ದಿಕ್ಕಿಲ್ಲದೆ ತಂದೆ ತಾಯಿಗಳನ್ನು ರೋಡಲ್ಲಿ ಅಲ್ಲಿ ಹಾಕಿರ್ತಾರೆ. ಆದರೆ ಅವ್ರನ್ನ ಕರ್ಕೊಂಬಂದಾಗ ಅವರ ಗೋಳನ್ನು ನೋಡೋಕ್ಕಾಗಲ್ಲ. ಬಟ್ ಅವ್ರ ಕಡೆ ಫೋನ್ ಮಾಡಿದಾಗ, ಮೊನ್ನೆ ಒಬ್ಬರನ್ನ ನಾನು ಬಂದಿಲ್ಲಿ ರಿಸೀವ್ ಮಾಡ್ಕೊಂಡೆ. ಅವ್ರನ್ನ ನಾನು ಫೋನ್ ಮಾಡಿ ಕೇಳಿದಾಗ ಅವ್ರು ಹೇಳ್ತಾರೆ, ಅವ್ರು ನಮ್ಮ ಕಡೆ ಸುಮಾರು ವರ್ಷ ನಮ್ಮ ಕಡೆ ಇದ್ದಿಲ್ಲ, ಅವ್ರು ಎಲ್ಲರೂ ಹೋಗಲಿ, ನಮಗೆ ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು. ಈ ರೀತಿ ಯಾರಾದರೂ ಇದ್ದರೆ ದಯವಿಟ್ಟು ನಮ್ಮ
ಫೋನ್ ನಂಬರಿಗೆ ಕರೆ ಮಾಡಿಬಿಟ್ಟು ನೀವು ಈ ಆಶ್ರಮಕ್ಕೆ ನಿಮ್ಮ ಅನಿಸಿಕೆಯನ್ನು ತಿಳಿಸ್ಬೋದು. ಮತ್ತು ಹಿಂಗೆ ಈ ರೀತಿ ನಿರಾಶ್ರಿತರಿದ್ದರೆ ದಯವಿಟ್ಟು ಈ ಆಶ್ರಮಕ್ಕೆ ನೀವು ಕರೆ ತರ್ಬೋದು ಅಂತ ತಮ್ಮಲ್ಲಿ ನಾನು ಮನಸ್ಪೂರ್ವಕವಾಗಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.